ಮೊಟ್ಟ ಮೊದಲು ನಾವು ಸ್ವಾಮೀಜಿಗಳು ಕೂಡ ಪಂಜೆಯನ್ನೇ ಹಾಕಿದ್ದೀವಿ. ನಮ್ಮನ್ನೇ ಕೂಡ ಒಳಗೆ ಬಿಡ್ತೀರ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಫಸ್ಟ್ ಬಿಡ್ತಾರಂತ ನೋಡ್ತೀವಿ. ಈಗ ಒಂದು. ಎರಡನೇದು ಫಕ್ಕೀರಪ್ಪ ಅಂತ ಮೆಣಸಿನಹಾಳು ಅಂತವರು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ರೈತ. ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅರಿಮಲಾಪುರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನ ಪ್ರಜೆ ಅವರು. ಆ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು. ಅದೇ 2ನೇ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯನು, ಅದೇ 2ನೇ ವಾರ್ಡಿನ ಶರಣಬಸವೇಶ್ವರ ಮಠದ ಸ್ವಾಮೀಜಿಗಳು ಕೂಡ ಆಗಿದ್ದರಿಂದ ಈ ವಿಷಯ ನನಗೆ ತಿಳಿದು ಬಂದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಈ GT ಮಾಲ್ ಅಂತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕದಲ್ಲಿ ಅವರು ಬಿಸ್ನೆಸ್ ಮಾಡೋದಕ್ಕೆ ಅವರು ಲಾಯಕ್ಕಿಲ್ಲ ಅಂತಕ್ಕಂಥ ಮಾತು ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಯಾಕೆಂದರೆ ಹಿಂದುಳಿದ ಸಮುದಾಯದ ಒಬ್ಬ ವ್ಯಕ್ತಿಯನ್ನೇ ಈ ರೀತಿಯಲ್ಲಿ ಅವರಿಗೆ ಅಪಮಾನ ಮಾಡಿ ದೇಶಕ್ಕೆ ಅನ್ನ ನೀಡತಕ್ಕಂಥ ಒಬ್ಬ ರೈತನಿಗೆ ಅವರ ಮನೆ, ಅವರ ಕುಟುಂಬ, ಅವರ ಸಂಬಂಧಿಕರ ಜೊತೆ ನಾನು ಇವತ್ತು ಮಾತನಾಡಿದ್ದೀನಿ. ಹಾಗಾಗಿ ಕೂಡಲೇ ಈ GT ಮಾಲ್ ಅಂತಕ್ಕಂಥದ್ದು ಬಾಗಿಲಾಕಬೇಕು ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಣ್ಣಲ್ಲಿ, ಕನ್ನಡ ತಾಯಿಯ ಮಣ್ಣಲ್ಲಿ ಕನ್ನಡಿಗನಿಗೆ ಒಬ್ಬ ಯಜಮಾನರ ಇರ್ತಕ್ಕಂಥ ವ್ಯಕ್ತಿಯವರು. ಅವರಿಗೆ ನಮಗೆ ಗೊತ್ತಿದೆ, ಸುಮಾರು 20-30 ಎಕರೆ ಜಮೀನಿದೆ. ಅವರ ಜಮೀನಲ್ಲಿ ಸಾಕಷ್ಟು ಬೆಳೆಯನ್ನೇ ಬೆಳೀತಕ್ಕಂಥ ನಿಜವಾದ ರೈತ, ಕುರಿ ಕಾಯುವ ಒಬ್ಬ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ರಾಜ್ಯದ ಹಿಂದುಳಿದ ಸಮುದಾಯಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ರಾಜ್ಯದ ಈ ಹಿಂದುಳಿದ ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಸೇರಿಯವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಇದು ನಾವು ಸ್ವಾಮೀಜಿಗಳು ಮತ್ತು ಮಠಾಧಿಪತಿಗಳು ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ಉಗ್ರವಾಗಿ ತೀವ್ರವಾಗಿ ನಾನು ಖಂಡಿಸುತ್ತೇನೆ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ವೈಯಕ್ತಿಕವಾಗಿ ನನಗೆ ಮತ ಕೂಡ ಚಲಾಯಿಸಿರ್ತಕ್ಕಂಥ ಫಕ್ಕೀರಪ್ಪನವರಿಗೆ ನಾನು ಫೋನ್ ಮುಖಾಂತರ ಅವರ ಕುಟುಂಬ ಸದಸ್ಯರ ಜೊತೆ ಮಾತನಾಡಿ ಈ ಸಮಯದಲ್ಲಿ ಮಠದ ಭಕ್ತಾದಿಗಳು ಕೂಡ ಅವರ ಮನೆಗೆ ಹೋಗಿ ಅವರ ಕುಟುಂಬಗಳ ಸಾಂತ್ವನ ಹೇಳಿದ್ದಾರೆ. ಇದು ಸರಿಯಾದ ಧಾರೆಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ನೀವು ಸದಾ ಸಮಯ ಮಂತ್ರಿಗಳು ಎಲ್ಲ ಹೇಳುತ್ತೀರಿ ರೈತರು ಬೆನ್ನೆಲುಬಾಗಿ ನಿಲ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಅವರಿಗೆ ಮಾನಹಾನಿ ಆಗಿದೆ. ಅದಕ್ಕೋಸ್ಕರ ನನ್ನ ಡಿಮ್ಯಾಂಡ್ ಇದೆ, ಆ ಕುಟುಂಬಕ್ಕೆ, ಫಕ್ಕೀರಪ್ಪರ ಕುಟುಂಬಕ್ಕೆ 1 ಕೋಟಿ ರೂಪಾಯಿಯನ್ನ ಹಣವನ್ನೇ GT ಮಾಡೋರು ಏನು ಮಾಡಬೇಕಾಗುತ್ತೆ, ಆ ಪರಿಹಾರ ಕೊಡಬೇಕಾಗುತ್ತೆ. ಮತ್ತು ನಾನು ಕೂಡ ಇಲ್ಲಿ ಕೂಡುತ್ತೇವೆ. ನಾವು ಸ್ವಾಮೀಜಿಗಳು ಪಂಚೆ ಹಾಕಿದ್ದೇವೆ, ನಮ್ಮನ್ನೇ ಕೂಡ ಒಳಗೆ ಬಿಡ್ತಾರೆ ಇಲ್ಲ, ನಾವು ಕೂಡ ತಾವು ಕೂಡ ಈಗ ಒಳಗೆ ಹೋಗ್ತೀರಾ ಅಂತ. ಯಾಕಂದ್ರೆ ನಿನ್ನೆ ಪಂಚೆ ಹಾಕ್ದಂತವ್ರಿಗೆ ಬಿಟ್ಟಿಲ್ಲ, ತಾವು ಕಾವಿ ಪಂಚೆ ಹಾಕಿದಿರಾ, ತಮ್ಮನ್ನು ಬಿಡ್ತಾರಾ ಇಲ್ವಾ ಅಂತ ಒಳಗಡೆ ಹೋಗ್ತೀವಿ. ಹೌದು, ನಾವು ಹೋಗ್ತೀವಿ. ಈಗ ಗೈತಿ ಯಾವ ಕಡೆ ಗೊತ್ತಿಲ್ಲ, ಯಾವ ಗೈತಿಯಲ್ಲಿ ತಡೆದಿದೆ ಅಂತ ನಾವು ನೋಡ್ತೀವಿ. ನಾವು ಟ್ರೈ ಮಾಡ್ತೀವಿ ನಾವು.